ಕೊರಟಗೆರೆ ತಾಲೂಕಿನ ಕಸಬ ಹೋಬಳಿ ಕೆರೆಯಾಗಲಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮುಖ್ಯ ಶಿಕ್ಷಕ ದೇವರಾಜು ಲೋಕಾಯುಕ್ತರಿಗೆ ಬಿಇಒ ಹಗರಣಗಳ ಬಗ್ಗೆ ದೂರು ನೀಡಿದ್ದಕ್ಕೆ ಮುಖ್ಯ ಶಿಕ್ಷಕರನ್ನ ಅಮಾನತು ಮಾಡಲಾಗಿದೆ ಎಂದು ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದರು. ಲೋಕಾಯುಕ್ತರ ಭಯಕ್ಕೆ ಹೆದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಅಮಾನತು ಮಾಡಿದ್ದಾರೆ ಎಂದು ದೂರಿದ್ದಾರೆ. ಲೋಕಾಯುಕ್ತರ ಭಯಕ್ಕೆ ಹೆದರಿ ಮುಖ್ಯ ಶಿಕ್ಷಕನಿಗೆ ಯಾವುದೇ ನೋಟಿಸ್ ಅನ್ನ ನೀಡದೆ ಏಕಾಏಕಿ ಅಮಾನತು ಮಾಡಿದ್ದಾರೆ ಎಂದು ದೂರಿದ್ದಾರೆ. ಯಾರನ್ನ ರಕ್ಷಣೆ ಕೇಳ್ತಾರೆ ಶಿಕ್ಷಕರು? ಇವರು ಸಂಬಂಧಪಟ್ಟ ಇಲಾಖೆಯವರು ಉತ್ತರ ಕೊಡಕ್ಕಾಗಲ್ಲ ಅಂದ್ರೆ ಆ ಶಿಕ್ಷಣಾಧಿಕಾರಿ ಪೋಸ್ಟಲ್ಲಿ ಯಾಕೆ ಕುತ್ಕೋಬೇಕು ಸರ್? ಇದನ್ನ ನಾವು ದೊಡ್ಡ ಮಟ್ಟದ ತಗೊಂಡೋಗ್ತೀವಿ ಸರ್. ಎಲ್ಲ ಕಡೆ ಇದಕ್ಕೆ ನಾವು ಸ್ಟ್ರೈಕ್ ಮಾಡಿಸ್ತೀವಿ, ಎಲ್ಲ ಕಡೆ ಹೋರಾಟ ನಡೀತಾ ವಿರುದ್ಧ. ಮತ್ತೆ ಈಗ FIR ಕೂಡ ಮಾಡಿಸ್ತೀವಿ. ಇದು ಶಿಕ್ಷಣ ಸಚಿವರಿಗೆ, ಇದು ಕೂಡ ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೆ ಹೋಗುತ್ತೆ ಅಂತ ನಾನು ಇದ್ರ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸರ್. ಮತ್ತೆ ನನ್ನ ಸುಮಾರು 4 ಅರ್ಜಿಗಳನ್ನು ಇದುವರೆಗೂ ಏನು ಕೆಲಸ ಮಾಡ್ಕೊಡ್ದಲ್ಲ ಇರೋದ್ರಿಂದ ನನಗೆ ಬರಬೇಕಾದಂಥ ಸೌಲಭ್ಯಗಳನ್ನು ವಿಳಂಬ ಮಾಡಿದ್ರಿಂದ ಮಾನ್ಯ ತುಮಕೂರು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೆ. ಅದನ್ನು ಸಭೆ ಸಮಾರಂಭದಲ್ಲಿ ಕೊರಟಗೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ನಟರಾಜರವರು ಯಾವುದೇ ಸಭೆ ಸಮಾರಂಭ ಮೀಟಿಂಗ್ ಇರಲಿ ಅಲ್ಲಿ ಲೋಕಾಯುಕ್ತದನ್ನು ನಾನು ಸರ್ ಮಾಡ್ಕೊಂಡಿದ್ದೀನಿ, ಎಲ್ಲಿ ದೂರು ಕೊಟ್ಟರು ನಾನು ಜಯಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಆದಿ ಬೀದಿಲೆಲ್ಲ ಮತ್ತು ಮೀಟಿಂಗ್ಗಳಲ್ಲಿ ತಿರುಗ್ತಿದ್ರು. ಈ ಒಂದು ಕಾರಣ ನನಗೆ ಬೇಜಾರಾಗಿ ಬೆಂಗಳೂರು ಉಪಲೋಕಾಯುಕ್ತದಲ್ಲಿ ಸುಮಾರು 5 ಪುಟಗಳ ಇವರ ಹಗರಣಗಳು ಮತ್ತು ಲಂಚ ಭ್ರಷ್ಟಾಚಾರದ ಬಗ್ಗೆ ಮತ್ತು ಆಡಿಯೋ ವಿಡಿಯೋ ಸಮೇತ ನಾನು ಮಾನ್ಯ ಉಪಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದೆ.